ಹರಿ ಓಂ ಸ್ನೇಹಿತರೆ ನಮಸ್ತೆ. ನಾನು ಈಗ ಒಂದು ಪೋಸ್ಟ್ ಹಾಕಿದ್ದೆ. ಬೆಂಗಳೂರಿನ ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮಿಂದನೇ ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣ. ನಿಮ್ ಕೈಲಾದ ಸಹಾಯ ಮಾಡಿ, ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೆ ಒಬ್ಬ ಕಮೆಂಟ್ ಮಾಡಿದ್ದ, ಜೈ ಭೀಮ್ ಅಂತ ಹೇಳಿ ಹಾಕಿ ಕಮೆಂಟ್ ಮಾಡಿದ್ದ. ಅವ್ನು ಹೇಳ್ದ, ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಯಾರು ಪುನೀತ್ ಕೆರೆಳಿಗೆ ದುಡ್ಡು ಕೊಡ್ಬೇಡಿ, ಯಾಕೆ ಅವ್ನು ವೇಸ್ಟ್ ಮಾಡ್ತಾನೆ, ಅದ್ರ ಬದಲು ಹಸಿದವರಿಗೆ ಒಂದು ಹೊತ್ತಿನ ಊಟ ಕೊಡಬಹುದು. ಸುಮ್ನೆ ಗಣೇಶನ್ ತಂದಿಟ್ಕೊಂಡು ಅದನ್ನ ಮಾಡಿ ಅದ ಹಣ ಎಲ್ಲ ವೇಸ್ಟ್ ಮಾಡ್ತಾರೆ. ಇದ್ರ ಬದಲು ಹಸಿದವರು ಹೊಟ್ಟೆ ತುಂಬಿಸ್ಬಹುದು, ಬಡವರು ಹೊಟ್ಟೆ ತುಂಬಿಸ್ಬೋದು ಅಂದ. ನನಗೆ ಒಂಥರ ಮುಜುಗರ ಆಗ್ಬಿಡ್ತ್ರಿ. ಹೌದಲ್ವಾ? ಯಾರೇ ಹೇಳಲಿ, ಅದು ಹೇಳಿದವನು ಯಾರು ಅಂತ ಅಲ್ಲ, ಅವನು ಹೇಳಿದ್ದು ಮಾತು ಸತ್ಯ ಅಲ್ವಾ? 4 ಜನ ಬಡವ್ರು ಹೊಟ್ಟೆ ತುಂಬಿಸೋದ್ರ ಬದಲು ನಾವು ಈ ರೀತಿ 8-10 ಲಕ್ಷ ಖರ್ಚು ಮಾಡಿ ಈ ರೀತಿ ಕಾರ್ಯಕ್ರಮ ಮಾಡಿ ಯಾಕೆ ವೇಸ್ಟ್ ಮಾಡಬೇಕು? ನನಗೂ ಹಾಗೆ ಅನ್ನಿಸ್ತು. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದೆ, ಗಣಪತಿಯನ್ನ ಕ್ಯಾನ್ಸಲ್ ಮಾಡ್ಬಿಡೋಣ. ಸುಮ್ಮನೆ 6-7 ಲಕ್ಷ ಯಾಕೆ ಖರ್ಚು ಮಾಡೋದು? ಅದ್ರ ಬದಲು ಅವನನ್ನೇ ಸಂಪರ್ಕ ಮಾಡಿ ಏನ್ ಮಾಡೋದು ಅಂತ ಕೇಳೋಣ. ಹಣ ಇಟ್ಕೊಂಡು ಏನ್ ಮಾಡೋದಣ್ಣ ಅಂತ ಕೇಳೋಣ ಅಂತ ಹೇಳಿ, ಅಥವಾ ಯಾರು ಕಲೆಕ್ಷನ್ ಮಾಡೋದು ಬೇಡ ಅಂತ ಹೇಳಿ ನಾನು ಫೋನ್ ಮಾಡಿದೆ. ನಾನು ಆರ್ಡರ್ ಮಾಡಿದ್ನಲ್ಲ ಬಂಟಿಂಗ್ಸ್ ಮತ್ತೆ ಫ್ಲಾಗ್ ಆರ್ಡರ್ ಮಾಡಿದ್ದೆ. ಅವನು ಪಾಪ ಭೀಮಾ ಅಂತ ಹೇಳಿ ಅವನ ಹೆಸರು, ಭೀಮ್ ನಾಯಕ್ ಅಂತ. ಅವನಿಗೆ ಫೋನ್ ಮಾಡಿದೆ. ಭೀಮ್ ನಾಯಕ್ ಅವನು ಪಾಪ ದಲಿತ ಹುಡುಗನೆ. ಅವನಿಗೆ ಫೋನ್ ಮಾಡಿದೆ, ಬೇಡ ಕಣೋ ಭೀಮ್ ನಾಯಕ್, ಬಂಟಿಂಗ್ಸು ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. 38,000 ನಾನೇನ್ ಬಂಟಿಂಗ್ಸಿಗೆ ಹಾಕಿದ್ದೆ ಅದು ವಾಪಸ್ ಕೊಟ್ಬಿಡು. ಫ್ಲಾಗಿಗೆ ಹಾಕಿದ್ದು ಫ್ಲಾಗ್ ಇಟ್ಕೊಂಡಿರು, ನಾನು ಆಮೇಲೆ ಅಮೌಂಟ್ ಇಸ್ಕೊಂತೀನಿ. ಅದು 12,000 ಅಲ್ಲೇ ಇರ್ಲಿ, ಬಂಟಿಂಗ್ಸ್ದು ಅಮೌಂಟ್ ನಂಗೆ ವಾಪಸ್ ಹಾಕ್ಬಿಡು, ನನಗೆ ಬೇಡ ಅಂತ ಅಂದೆ. ಅವನು, ಯಾಕಣ ಹೊಟ್ಟೆ ಮೇಲೆ ಹೊಡಿತೀಯಾ? ಇದನ್ನೇ ನಂಬ್ಕೊಂಡು ನಾವು ಇಡೀ ಕುಟುಂಬ ಜೀವನ ಮಾಡ್ತಾ ಇದೀವಿ. ಈ ತರ ಆರ್ಡರ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬೋದು ಹೇಗಣ? ಈ ಬಂಟಿಂಗ್ಸ್ ಮಾಡ್ಬೇಕಾದ್ರೆ ಅಲ್ಲಿ 100 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರಣ. ಇದನ್ನ ನಂಬ್ಕೊಂಡು ನೀವೆಲ್ಲ ತಗೊಳ್ತೀರಾ ಅಂತ. ಇವತ್ತು ಇದ್ರ ಮೇಲೆ ನೀವು ಬೇಡ ಅಂತ ಹೇಳಿ ಹೊಟ್ಟೆ ಮೇಲೆ ಹೊಡಿಯಂಗ ಅಲ್ವಾ ಅಣ್ಣ ಅಂದ. ನನಗೆ ತಲೆ ಕೆಟ್ಟಂಗ ಆಗ್ಬಿಡ್ತು. ಇಮಿಡಿಯೇಟ್ ಫೋನ್ ಕಟ್ ಮಾಡ್ಬಿಟ್ಟು ಇವನ ಹತ್ರ ಆಮೇಲೆ ಮಾತಾಡೋಣ ಅಂತ ನಾನು ಈ ಬಿದಿರು ಗಳಗಳು ಬರ್ತವೆ ಫ್ಲಾಗ್ ಕಟ್ಟೋದಕ್ಕೆ, ಅದಕ್ಕೆ ಆರ್ಡರ್ ಮಾಡಿದ್ದೆ. ಒಂದು 80 ಗಳಗಳನ್ನ ಆರ್ಡರ್ ಮಾಡಿದ್ದೆ. ಒಂದು ಗಳಕ್ಕೆ 280 ರೂಪಾಯಿ ಚಾರ್ಜ್ ಮಾಡಿದ್ದ. ನಾನು ಅವನಿಗೆ ಫೋನ್ ಮಾಡಿದೆ, ನಾನು ನಿನಗೆ ಆರ್ಡರ್ ಮಾಡಿದ್ನಲ್ಲ, ಕ್ಯಾನ್ಸಲ್ ಮಾಡ್ಬಿಡು ಸೋಮ ಅಂತ. ಅವನು ಪಾಪ ಅಲ್ಲಿ ಬನಶಂಕರಿ ಹತ್ರ ಅಂಗಡಿ ಹಾಕೊಂಡಿದ್ದಾನೆ. ಈ ಏನಂದ್ರೆ ಅಂಬೇಡ್ಕರ್ ನಿಗಮ ಮಂಡಳಿಯಿಂದ ಒಂದು ಅಂಗಡಿ ಕೊಡ್ತಾರೆ ಪಾಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ. ಆ ಅಂಗಡಿಯಲ್ಲಿ ಬಿದಿರಿನ ಗಳವನ್ನು ವ್ಯಾಪಾರ ಮಾಡ್ತಿದ್ದ. ಅವನ ಹತ್ರ ಆರ್ಡರ್ ಮಾಡಿದ್ದೆ, ಕ್ಯಾನ್ಸಲ್ ಮಾಡಿದೆ. ನಾನು ಫೋನ್ ಮಾಡಿ, ಬೇಡ ಕಣ, ನಾನು ನಮ್ಮ ಹುಡುಗ ಒಬ್ಬ ಜೈ ಭೀಮ್ ಅಂತ ಹೇಳಿ ಒಂದು ಕಮೆಂಟ್ ಮಾಡಿದ್ದಾನೆ, ಗಣಪತಿ ಹಬ್ಬಕ್ಕೆ ದುಡ್ಡು ಕೊಟ್ಟು ಯಾಕೆ ಗಣಪತಿ ಇಟ್ಟು ಹಾಳು ಮಾಡ್ತೀರಾ, ಅದ್ರ ಬದಲು ಬಡವರಿಗೆ ಕಷ್ಟ ಆಗಕ್ಕೆ ಸಹಾಯ ಮಾಡಿ ಅಂತ. ನಾನು ಅದಕ್ಕೆ ಗಣಪತಿ ಹಬ್ಬವನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಗಳ ಏನು ನಾನು ಬಿದ್ರುಗಳ ಹೇಳಿದ್ದೆ ಅವು ಕ್ಯಾನ್ಸಲ್ ಮಾಡು ಅಂತ. ಅವನು ಪಾಪ, ಯಾಕಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ? ಇದನ್ನ ನಂಬ್ಕೊಂಡು ನಾವು ಒಂದು ಹೊತ್ತಿನ ಊಟ ಮಾಡ್ತಾ ಇದೀವಿ. ಈಗ ನೀವು ಗಳ ಆರ್ಡರ್ ಮಾಡಿ ಅಮೌಂಟ್ ವಾಪಸ್ ಕೊಡು ಅಂದ್ರೆ ಹೆಂಗ್ ಕೊಡ್ಲಿ ನಾನು? ಹಂಗೆಲ್ಲ ಆಗಲ್ಲ ಅಣ್ಣ, ನೀವು ಗಳ ತಗೊಂಡಿದ್ದೀರಿ, ಅದು ತಗೊಳ್ಳೇಬೇಕು ಅಂದ. ನಾನು ಇದೇನಪ್ಪ ಹಿಂಗಾಯ್ತಲ್ಲ, ಸರಿ ಆಯ್ತು, ತಕ್ಷಣ ಪೆಂಡಲ್ ಅವರಿಗೆ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ನಾನು ಫೋನ್ ಮಾಡಿದೆ. ಅದು ಪೆಂಡಲ್ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ವ್ಯಕ್ತಿ. ಪೆಂಡಲ್ ಮತ್ತೆ ಸ್ಟೇಜು, ಪೆಂಡಲ್ಲು, ಆಮೇಲೆ ಈ ಕೆಲಸ ಎಲ್ಲ ಮಾಡ್ತಾರೆ ಹುಡುಗರು ಪಾಪ, ಈ ಮಂಟಪ ಹಾಕೊಡೋದು ಇದನ್ನೆಲ್ಲ. ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ನಂದು ಏನು 1,80,000 ರೂಪಾಯಿ ಹೇಳಿದ್ದೆ ಅದು ವಾಪಸ್ ಕೊಟ್ಬಿಡೋಣ, ನನಗ್ ಬೇಡ, ಕ್ಯಾನ್ಸಲ್ ಮಾಡೋಣ ಅನ್ಕೊಂಡಿದೀನಿ. ಇಲ್ಲಿ ಒಬ್ಬ ಹುಡುಗ ಹೇಳ್ದ, ಯಾಕೆ ಸುಮ್ನೆ ಖರ್ಚು ವೆಚ್ಚ ಮಾಡ್ತೀರಿ, ಇದರಿಂದ ನಿಮಗೆ ಸಿಗುವಂತದ್ದೇನು, ಸುಮ್ನೆ ಗಣಪತಿ ಅಂತ ಕೂರಿಸಿ ದೇವರ ಹೆಸರಲ್ಲಿ ದುಂದು ವೆಚ್ಚ ಮಾಡ್ತೀರಾ, ಬ್ರಾಹ್ಮಣರು ನೀವು ಎಲ್ಲ ಸೇರ್ಕೊಂಡು ದುಡ್ಡು ಮಾಡಕ್ ಮಾಡ್ತೀರಾ ಅಂತ. ನಾನು ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ. ಅಣ್ಣ ನಿನ್ ಸ್ಟೇಜು ಮತ್ತೆ ಏನ್ ಪೆಂಡಲ್ಲು ಮತ್ತೆ ಏನೇನ್ ನಾನು ಆರ್ಡರ್ ಮಾಡಿದ್ದೆ ಅದೆಲ್ಲ ಕ್ಯಾನ್ಸಲ್ ಅಣ್ಣ, ಮೈಕ್ ಸೆಟ್ ಹೇಳಿದ್ದೆ ಎಲ್ಲ ಕ್ಯಾನ್ಸಲ್ ಮಾಡು. ಅವನು ಒಂದೇ ಸಲ ಗಾಬರಿ ಆಗ್ಬಿಟ್ಟ. ಅಣ್ಣ, ಇದನ್ನ ನಂಬ್ಕೊಂಡು ನಾವು ಒಂದು ಹೊತ್ತು ಊಟ ಮಾಡ್ತಾ ಇದೀವಿ, ಗಣಪತಿ ಹಬ್ಬನೋ ಅಥವಾ ಮತ್ಯಾವ್ದೋ ಹಬ್ಬ ಹರಿದಿನಗಳು ಬಂದಾಗ ಪೆಂಡಲ್ಲು, ಮದುವೆ ಮಾಡ್ಕೊಂಡ್ರೆ ಒಂದು ಪೆಂಡಲ್ಲು, ಈ ತರ ಇರ್ತಾನ. ಈ ಗಣಪತಿ ಹಬ್ಬದಲ್ಲಿ ನಮಗೆ ಇದೇ ಜೀವನ ಅಣ್ಣ. ಈ ಟೈಮ್ನಲ್ಲಿ ನಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, 10 ಜನ ನಮ್ಮ ಯುವಕರು, ದಲಿತ ಯುವಕರು ಹೊಟ್ಟೆಗೆ ಊಟ ಸಿಗುತ್ತೆ ಅಣ್ಣ, ಯಾಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ ಅಂತ ಅಂದ. ನಾನು, ಇಲ್ಲ ಕಣೋ, ಹಿಂಗೊಬ್ಬ ಹೇಳಿದಾನೆ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ನನಗ್ ಬೇಡ, ಕ್ಯಾನ್ಸಲ್ ಮಾಡ್ಬಿಡು ಅಣ್ಣ. ನಮ್ಮ ಹತ್ರ ಕೆಲಸ ಮಾಡೋದು 10-15 ಜನ ದಲಿತರು ಯುವಕರೇ ಅಣ್ಣ, ಅವ್ರಿಗೆ ಪೇಮೆಂಟ್ ಕೊಡ್ಬೇಕು, ಅವ್ರ ಹೊಟ್ಟೆ ತುಂಬಬೇಕು ಅಂತ ಅಂದ್ರೆ ಕಾರ್ಯಕ್ರಮ ನಡೆದ್ರೆ ಅಲ್ವಾ ಅಣ್ಣ, ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ ಎಂದ. ನಾನ್ ತಲೆ ಕೆಟ್ಟೋಯ್ತು.
ಏನ್ ಮಾಡೋದು ಅಂತ ಈ ಮಾರ್ಕೆಟ್ ಒಳಗಡೆ ನಮ್ಮ ದಲಿತ ಯುವಕರು ಒಬ್ರು ರಥ ಓಡಿಸೋದು, ರಥ ತಗೊಂಡೋಗೋದು ಎಲ್ಲ ಮಾಡ್ತಾರೆ. ಅವರಿಗೆ ರಥ ಬುಕ್ ಮಾಡಿದ್ದೆ ಗಣಪತಿ ಇದನ್ನ ತಗೊಂಡೋಗ್ಲಿಕ್ಕೆ, ಅಂದ್ರೆ ಮೆರವಣಿಗೆ ತಗೊಂಡೋಗಕ್ಕೆ. ಅವ್ರಿಗೆ ಫೋನ್ ಮಾಡಿದೆ, ಏಯ್ ರಥ ಬೇಡ ಕಣ, ಕ್ಯಾನ್ಸಲ್ ಮಾಡೋ ಅಂತ. ಅವ್ನು ತಮಿಳ್ನಾಡು ಹುಡುಗ ಒಬ್ಬ, ಕ್ಯಾನ್ಸಲ್ ಮಾಡ್ಬಿಟ್ಟೆ. ತಮಿಳ್ನಾಡಾದ್ರೂ ಪಾಪ ಬಂದು ಇಲ್ಲೊಂದು 35-40 ವರ್ಷ ಆಗಿದೆ ಪಾಪ, ನಮ್ಮ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರೋ ಹುಡುಗ. ಅವನು ರಥ ಕ್ಯಾನ್ಸಲ್ ಮಾಡೋ, ನಂಗೆ 50,000 ವಾಪಸ್ ಕೊಟ್ಬಿಡು ಅಂದೆ. ಅವನು, ಅಣ್ಣ ಯಾಕಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀಯಾ ಅಂದ. ಅಯ್ಯೋ, ಇವನು ನಮ್ಮ ಹೊಟ್ಟೆ ಮೇಲೆ ಹೊಡಿತಾನೆ ಅಂತಾನಲ್ಲ. ಅವನ್ ನೋಡಿದ್ರೆ ಸುಮ್ನೆ ಯಾರಿಗಾರು ಹಸದವ್ರಿಗೋ ಬಡವರಿಗೋ ಹಸಿದವ್ರಿಗೋ ಕೊಟ್ರೆ ಆಗುತ್ತೆ ಅಂದ. ಇವ್ರು ನೋಡಿದ್ರೆ ನಾನು ಕ್ಯಾನ್ಸಲ್ ಮಾಡಿದ್ರೆ ಹೊಟ್ಟೆ ಮೇಲೆ ಹೊಡಿತೀರಾ, ನಮ್ಮ ಅನ್ನಕ್ಕೆ ಯಾಕೆ ಕಿತ್ಕೊಂತೀರಾ, ಯಾಕೆ ಹಿಂಗ್ ಮೋಸ ಮಾಡ್ತೀರಾ, ಆರ್ಡರ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ತಿರಲ್ಲ ಅಂದ. ನಾನ್ ಸರಿ ಆಯ್ತು ಅಂತ ತಕ್ಷಣ ಏನ್ ಮಾಡ್ಬಿಟ್ಟೆ ಗೊತ್ತಾ, ಈ ಮಂಗಳವಾದ್ಯ ತಮಟೆ, ಈ ಸವಿತಾ ಸಮಾಜದ ಕೆಲವರಿಗೆ ನಾನು ಮಂಗಳವಾದ್ಯ, ತಮಟೆ, ನಾದಸ್ವರ, ಆಮೇಲೆ ಈ ಡೊಳ್ ಕುಣಿತ, ವೀರಗಾಸೆ, ಬೇರೆ ಬೇರೆ ಸಮುದಾಯದ ಜನರು ಇದನ್ನ ಮಾಡ್ತಾರೆ. ಡೊಳ್ ಕುಣಿತ ಒಬ್ರು ಮಾಡ್ತಾರೆ, ವೀರಗಾಸೆ ಒಬ್ರು ಮಾಡ್ತಾರೆ, ಕಲಾ ತಂಡಗಳಲ್ವಾ. ಅವ್ರಿಗೆ ಹೇಳಿದ್ದೆ, ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಇಲ್ಲ ನನ್ ಗಣಪತಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಬೇಡ ಅಣ್ಣ ಹಿಂಗ್ ಮಾಡಿದ್ರೆ ನಾವು ಕಲಾವಿದ್ರು ಎಲ್ಲಿ ಹೋಗ್ಬೇಕಣ್ಣ, ನಾವು 100 ಕಲಾವಿದ್ರು ಇದನ್ನ ಮಾಡ್ಕೊಂಡಿದೀವಿ. ಗಣಪತಿ ಹಬ್ಬ ಬಂದಾಗ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ನಮ್ಮ ಜೀವನ, ಇಡೀ ವರ್ಷದ ಜೀವನ ಈಗ ನಾವು ಈ ಗಣಪತಿ ಹಬ್ಬದಲ್ಲಿ ಕಳಿತೀವಿ. ಯಾಕಣ್ಣ ಹಿಂಗ್ ಮಾಡ್ತೀಯಾ, ನೀವು ಮಾಡೋದು ತುಂಬಾ ತಪ್ಪಣ್ಣ, ಹಿಂಗ್ ಕ್ಯಾನ್ಸಲ್ ಮಾಡಬಾರ್ದಣ್ಣ, ನಮ್ಮ ಹೊಟ್ಟೆ ಮೇಲೆ ಯಾಕಣ್ಣ ಹೊಡಿತೀರ ನಮ್ಮ ಹೊಟ್ಟೆ ಮೇಲೆ ಅಂದ. ನಾನು ಅಯ್ಯೋ ಭಗವಂತ, ಇವರು ಹಿಂಗ ಅಂತ ಇದಾರಲ್ಲ ಛೇ ಅಂತ ಏನ್ ಮಾಡ್ದೆ, ನಾನು ಇನ್ನೊಂದು ಮುಂದಕ್ಕೆ ಹೋದೆ. ಅನ್ನದಾನ ಹೇಳಿದ್ನಲ್ಲ ಹೋಟೆಲ್ಗಳಿಗೆ, ಒಂದು ಹೋಟ್ಲಿಗೆ ಅನ್ನದಾನಕ್ಕೆ ಅಂತ ಹೇಳ್ಬಿಟ್ಟು ಒಂದು 70,000 ಅಡ್ವಾನ್ಸ್ ಕೊಟ್ಟಿದ್ದೆ. ಅವ್ರಿಗೆ ಫೋನ್ ಮಾಡ ಹೋಟ್ಲವ್ರಿಗೆ ಹೇಳಿದೆ, ಬೇಡ ಬೇಡ ಕ್ಯಾನ್ಸಲ್ ಮಾಡ್ಬಿಡಿ, ಇನ್ನ ಅಗತ್ಯ ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಗಣಪತಿನ ಅಂತ. ಅವನು ಹೇಳ್ದ, ಅಣ್ಣ ಇಲ್ಲಿ ನಮ್ಮ ಹೋಟ್ಲಲ್ಲಿ 25 ಜನ ಕೆಲಸ ಮಾಡ್ತೀವಿ, ನೀನ್ ಹಿಂಗ ಆರ್ಡರ್ ಕೊಟ್ಟು ಕ್ಯಾನ್ಸಲ್ ಮಾಡ್ಬಿಟ್ರೆ ನಾನು ಅವ್ರಿಗೆ ಪೇಮೆಂಟ್ ಹೆಂಗಣ ಕೊಡ್ಲಿ, ಅವ್ರ ಕುಟುಂಬ ಹೆಂಗಣ ಸಾಕ್ತಾರೆ, ಯಾಕಣ್ಣ ಅವ್ರ ಹೊಟ್ಟೆ ಮೇಲೆ ಹೊಡಿತೀಯಾ ಅಂತ. ಅಯ್ಯೋ ಭಗವಂತ, ಇದೇನಿದು ಇವನು ಹಿಂಗ ಅಂದ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ನಾನು ಗಂದಿಗೆ ಅಂಗಡಿಯವ್ರಿಗೆ ಫೋನ್ ಮಾಡಿದೆ. ಪೂಜಾ ಸಾಮಗ್ರಿ ಮಾಡಿದ್ನಲ್ಲ ಪಾಪ, ಮಾರ್ಕೆಟ್ ಅಲ್ಲಿ ನಿಮಗೆ ಮಾರ್ಕೆಟ್ ಒಳಗಡೆ ಹೋದ್ರೆ ಅಲ್ಲಿ ಅಂಬೇಡ್ಕರ್ ಜೈ ಭೀಮ್ ಸಂಘಟನೆ ಕೆಲವರು ಮುಖಂಡರು ಮತ್ತೆ ನಮ್ಮ ದಲಿತ ಪರಿಶಿಷ್ಟ ಜಾತಿ ಮುಖಂಡರು ಅವರೆಲ್ಲರೂ ಕೂಡ ಅಲ್ಲೊಂದು ಅಂಗಡಿ ಇಟ್ಕೊಂಡಿದ್ರು. ನಾನು ಅಲ್ಲಿ ಗಂದಿಗೆ ಸಾಮಾನು ಬುಕ್ ಇದ್ ಮಾಡಿದ್ದೆ, ವೀಳ್ಯದೆಲೆ ಅಡಿಕೆಯಿಂದ ಹಿಡಿದು ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಬುಕ್ ಮಾಡಿದ್ದೆ. ಅವರಿಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ಬಿಡ್ತೀನಣ್ಣ, ಬೇಡ, ಯಾಕೆ ಸುಮ್ನೆ, ಅಗತ್ಯ ಇಲ್ಲ, ಯಾಕೆ ಇವ್ರೆಲ್ಲ ಈಗ ಹೇಳ್ತಾರೆ ಯಾಕೆ ಬೇಕು ಅಂತ ಹೇಳಿ ನಾನು ಅವ್ರಿಗೆ ಕ್ಯಾನ್ಸಲ್ ಮಾಡೋಣ ಅಂತ ಫೋನ್ ಮಾಡಿದೆ. ಅಣ್ಣ ಯಾಕಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಾ, ಯಾಕಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಿ ನೀವು, ಇದನ್ನ ನಂಬ್ಕೊಂಡು ನಾವು 100 ಜನ ಬದುಕ್ತಿರ್ತೀವಿ, ಮನೇಲಿ ಕುಟುಂಬಗಳು ಬದುಕ್ತಿರ್ತಾವ್ರೆ, ನೀವ್ ಹಿಂಗೆ ಬುಕ್ ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ರೆ ಬಳೆ ಮಾರೋರು ಎಲ್ಲಿ ಹೋಗ್ಬೇಕು, ಕುಂಕುಮ ತಯಾರು ಮಾಡೋರು ಎಲ್ಲಿ ಹೋಗ್ಬೇಕು, ವಿಭೂತಿ ತಯಾರು ಮಾಡೋರು, ಗಂಧ ತಯಾರು ಮಾಡೋರು ಎಲ್ಲಿ ಹೋಗ್ಬೇಕು, ನೀವ್ ಹಿಂಗೆ ಏಕಾಏಕಿ ಬೇಡ ಅಂದ್ರೆ ಅಲ್ಲಿ ಎಲ್ಲೋ ಕೂತ್ಕೊಂಡು ನಮ್ಮ ಪರಿಶಿಷ್ಟ ಜಾತಿ ಪಂಗಡದ ಹೆಣ್ಣು ಮಕ್ಕಳು ಉದ್ಬತ್ತಿ ಹೊಸದು ಕೊಡ್ತಾರಲ್ಲ ಅವ್ರೆಲ್ಲಿಗೆ ಹೋಗ್ಬೇಕು, ಕರ್ಪೂರ ಮಾಡ್ಕೊಡೋರು ಎಲ್ಲಿಗೆ ಹೋಗ್ಬೇಕು. ಹಿಂಗೆ ಸಾಲಕ್ಕೆ ಇಡೀ ಗಂದಿಗೆ ಅಂಗಡಿ ಸಾಮಾನುಗಳನ್ನೆಲ್ಲ ಹೇಳಿ ನನಗೆ ಅವ್ರ ಹೊಟ್ಟೆ ಮೇಲೆಲ್ಲ ಯಾಕಣ ಹೊಡಿತೀಯಾ ಅಂದ. ನಾನು ಏನಪ್ಪಾ ಇವನ್ ನೋಡಿದ್ರೆ ಇಲ್ಲಿ ಗಣಪತಿ ಹಬ್ಬಕ್ಕೆ ಕಲೆಕ್ಷನ್ಗೆ ಹೋದ್ರೆ ದುಡ್ಡು ಕೊಡಿ ಅಂತ ಕೇಳಿದಕ್ಕೆ ಯಾಕೆ ಈ ತರ ದುಂದು ವೆಚ್ಚ ಮಾಡ್ತೀಯಾ ಅಂತಾನೆ, ಇಲ್ಲಿ ನೋಡಿದ್ರೆ ಇವ್ರು ಯಾಕೆ ನಮ್ಮ ಹೊಟ್ಟೆ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯಾ ಅಂತಾರೆ. ನನಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಸರಿ, ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡೋದೀಗ, ಗಣಪತಿ ಕ್ಯಾನ್ಸಲ್ ಮಾಡ್ಬಿಡೋಣ, ಗಣಪತಿ ಬುಕ್ ಮಾಡಿದ್ನಲ್ಲ ನಾನು, ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಗಣಪತಿ ಬೇಡ ಅಣ್ಣ ಕ್ಯಾನ್ಸಲ್ ಮಾಡ್ಬಿಡೋಣ, ಹಿಂಗ ಯಾರೋ ಒಬ್ಬ ಜೈ ಭೀಮ್ ಅಂತ ಹೇಳೋನೆ, ಅವ್ನು ಹೇಳ್ತಾವನೆ ಯಾಕೆ ಸುಮ್ನೆ ದುಂದು ವೆಚ್ಚ ಮಾಡ್ತೀರಾ, ಅದ್ರ ಬದಲು ಬಡವರಿಗೆ ಕೊಡಿ ಅಂತ, ಅದಕ್ಕೆ ಗಣಪತಿ ಕ್ಯಾನ್ಸಲ್ ಮಾಡ್ತೀನಣ್ಣ ಅಂದ. ಏನ್ ಪುನೀತಣ್ಣ ನೀನು ಹಿಂಗೆ ಗಣಪತಿ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಎಷ್ಟು ಜನ ಕಲಾವಿದ್ರು ನಾವು ಪರಿಶಿಷ್ಟ ಪಂಗಡದೆ ಅಣ್ಣ, ಅವನ್ ಯಾವನು ಹೇಳೋನೆ ಅಂತ ಹೇಳ್ಬಿಟ್ಟು ನೀನ್ ಯಾಕಣ್ಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀಯ, ಈ ಗಣಪತಿಯಿಂದ ವರ್ಷ ಇಡೀ ನಾನು ಜೀವನ ಕಟ್ಕೊಂಡಿದ್ದೀನಿ, ನಾನೊಬ್ಬ ಕಲಾವಿದನಾಗಿ ಬೆಳೆದಿದ್ದೀನಿ, ನೀನ್ ಸುಮ್ನೆ ಯಾರೋ ಮಾತ್ ಕಟ್ಕೊಂಡು, ಆ ಹುಚ್ಚ ನನ್ ಮಕ್ಳು ಮಾತ್ ಕಟ್ಕೊಂಡು ನೀನು ಈ ತರ ಎಲ್ಲ ಮಾಡ್ಬೇಡ, ಗಣಪತಿ ಹಬ್ಬ ಜೋರಾಗಿ ಮಾಡು, ಲಕ್ಷಾಂತರ ಜನ 1000 ಕುಟುಂಬಗಳು ಇದರಿಂದ ಜೀವನ ಕಟ್ಕೊಳ್ತಾರೆ, ನಿಮ್ಮಂತವ್ರ ಹಬ್ಬ ಮಾಡೋದ್ರಿಂದನೇ ಅನೇಕರ ಜೀವನ
ಇದಾಗುತ್ತೆ. ಹಾಗೆ ಎಲ್ಲರೂ ಸ್ವಲ್ಪ ಸೇರಿಸಿ ಗಣಪತಿ ಹಬ್ಬ ಅಂತ ನಮ್ಮ ಪೂರ್ವಿಕರು ಮಾಡಿರೋದು ಇದಕ್ಕೋಸ್ಕರನೇ. ಎಲ್ಲರೂ ಸ್ವಲ್ಪ ಹಾಕಿ ಅದನ್ನ ದೊಡ್ಡದ ಸಂಗ್ರಹ ಮಾಡಿ ಅದರಿಂದ ಎಲ್ಲ ಇಡೀ ಸಮಾಜ ಬದುಕುವಂತ ಹಬ್ಬಗಳು. ಹಿಂದೂ ಸಮಾಜದ ಯಾವುದೇ ಹಬ್ಬಗಳು ಬಂದ್ರು ಅದು ಎಲ್ಲ ಜಾತಿ ಧರ್ಮದ ಮತ್ತೆ ಎಲ್ಲ ಪಂಗಡದ ಎಲ್ಲ ಸಮಾಜದ ಜನ ಅದರಿಂದ ತಮ್ಮ ಜೀವನವನ್ನು ಕಟ್ಕೊಳ್ತಾರೆ. ನೀನ್ ಸುಮ್ನೆ ಯಾವೊಂದೋ ಮಾತು ಕೇಳಿ ಗಣೇಶನ್ ಕ್ಯಾನ್ಸಲ್ ಮಾಡ್ಬೇಡ, ಗಣೇಶನ್ನು ಗೌರಿನು ಬಂದ್ ನಾಳೆ ತಗೊಂಡೋಗು ಅಂದ. ನಾನು ಏನ್ ಗುರು ಇದು, ಅಲ್ಲಿ ಬಂಟಿಂಗ್ಸ್ ಕ್ಯಾನ್ಸಲ್ ಮಾಡಕ್ ಹೋದ್ರು ಅವ್ನ್ ನೋಡಿದ್ರೆ ನಮ್ಮ ಹೊಟ್ಟೆ ಮೇಲೆ ಹಾಕೊಡಿದ್ಯಾ ಅಂತಾನೆ. ಆ ಕಡೆ ಬಿದ್ರು ಕಂಬಗಳು ಕ್ಯಾನ್ಸಲ್ ಮಾಡಕ್ ಹೋದ್ರೆ ಅವನು ನಮ್ಮ ಹೊಟ್ಟೆ ಮೇಲೆ ಹಾಕೊಡಿದ್ಯಾ ಅಂತಾನೆ. ಆ ಪೆಂಡಲ್ಲು ಸ್ಟೇಜು ಶಾಮಿ ಅಂದವನ್ ಕ್ಯಾನ್ಸಲ್ ಮಾಡೋಣ ಅಂದ್ರೆ ಅವನು ನನ್ನ ಹೊಟ್ಟೆ ಮೇಲೆ ಹಾಕೊಡಿದ್ಯಾ ಅಂತಾನೆ. ರಥ, ಮಂಗಳವಾದ್ಯ, ಆಮೇಲೆ ಡೋಲ್ ಕುಣಿತ, ನಾದಸ್ವರ, ತಮಟೆ, ವೀರ್ಗಾಸೆ, ಅನ್ನದಾನ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಕ್ ಹೋದ್ರೆ ನಮ್ಮ ಹೊಟ್ಟೆ ಮೇಲೆ ಹಾಕೊಡಿತಾರ ಅಂತಾನೆ. ನಾನು ಇವ್ನ್ ಯಾರು ಗುರು ಇವನು, ನಂಗೆ ಆಗ ಅನ್ನಿಸ್ತು ಇವ್ನ್ ಯಾರು ಇವನ್ ಗುರು, ಸುಮ್ನೆ 7-8 ಲಕ್ಷ ಖರ್ಚು ಮಾಡಿ ವೇಸ್ಟ್ ಮಾಡಿ ಯಾಕೆ ಹಾಳು ಮಾಡ್ತೀರಾ ಅಂದ. ಇಲ್ಲಿ ಯಾವ್ದು ಹಾಳಾಗ್ತಿಲ್ವಲ್ಲ ಅಂತ ಆಗ ಯೋಚನೆ ಮಾಡಿದೆ. ಕರೆಕ್ಟ್ ಅಲ್ವಾ, ನಿಜ ಅಲ್ವಾ? ದೀಪಕ್ಕೆ ಹಾಕೋ ಎಣ್ಣೆಯಿಂದ ಹಿಡಿದು ನಾವು ಪಟಾಕಿ ಹೊಡೆಯೋವರೆಗೂ ಎಲ್ಲಿಂದ ತಗೊಳ್ತೀವಿ ಅಂತ ಅಂದ್ರೆ ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ತಯಾರು ಮಾಡುವಂಥದ್ದು. ಆದ್ರೆ ಹೇಳೋದು ಕೊನೆಗೆ ಇಲ್ಲಿ ನಿಂತ್ಕೊಂಡು ಒಬ್ಬ ಬ್ರಾಹ್ಮಣ ಪೂಜೆ ಮಾಡ್ದ ಅನ್ನೋ ಕಾರಣಕ್ಕೆ ಇವನು ತಟೆ ಕಾಸಿಗೋಸ್ಕರ ಮಾಡ್ತಾನೆ ಈ ಪೂಜೆನ ಅಂದ್ರಲ್ಲ. ಆ ಬ್ರಾಹ್ಮಣ ಗಣಪತಿ ಮುಂದೆ ನಿಂತ್ಕೊಂಡು ಪೂಜೆ ಮಾಡ್ಲಿಲ್ಲ ಅಂದ್ರೆ ಆ ಗಣಪತಿ ಉತ್ಸವನೇ ನಡೀತಿರ್ಲಿಲ್ಲ. ಆ ಗಣಪತಿ ಉತ್ಸವ ನಡೀಲಿಲ್ಲ ಅಂತಂದ್ರೆ ಈ ತರ ಸಾವಿರಾರು ಕುಟುಂಬಗಳು ತಮ್ಮ ಜೀವನ ಕಟ್ಕೊಳಕ್ ಆಗ್ತಿರ್ಲಿಲ್ಲ. ಆ ಹೂವ ಮಾರೋರು ಹೂವ ಕ್ಯಾನ್ಸಲ್ ಮಾಡೋ ಹೊತ್ತಿಗೆ ಏನಂದ್ರು ಗೊತ್ತಾ, ಆ ರೈತರು ಎಲ್ಲಿಗೆ ಹೋಗ್ಬೇಕಣ್ಣ, ಹೂವ ಬೆಳೆದವರು ಎಕರೆಗಟ್ಲೆ ಹೂವ ಬೆಳೆದಿದ್ದಾರೆ, ಗಣಪತಿ ಹಬ್ಬ ಬಂತು ಅಂದ್ರೆ ಹಬ್ಬ ನಮ್ ಜೀವನ ಈ ಸಲ ಬೆಳಕಾಯ್ತು ಅಂತ ರೈತರಂತಾರೆ. ಅವ್ರು ಎಲ್ಲಿಗೆ ಹೋಗ್ಬೇಕಣ್ಣ, ಅವ್ರ ಹೊಟ್ಟೆ ಮೇಲೆ ಯಾಕಣ ಹೊಡಿತೀಯಾ ಅಂದ್ರು. ಸುಮಾರು 80,000 ಹೂವನ್ನ 80,000 ರೂಪಾಯಿಗೆ ಹೂವ ಬುಕ್ ಮಾಡಿದ್ವಿ. ಯಾಕಣ ಹೊಟ್ಟೆ ಮೇಲೆ ಹೊಡಿತೀಯ ರೈತರ ಹೊಟ್ಟೆ ಮೇಲೆ ಅಂದ್ರು. ಇನ್ನು ಅದನ್ನ ಹೂವ ಕಟ್ಟುವಂತವ್ರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರ್ದ ತಾಯಂದಿರು, ಯಾಕಣ ನಮ್ಮ ಹೊಟ್ಟೆ ಮೇಲೆ ಹೊಡಿತೀಯ ಅಂದ್ರು. ಆಮೇಲೆ ಯೋಚನೆ ಮಾಡಿದೆ, ಯಾವರೋ ತೋಲಾಂಡಿಗಳು ಬಂದ್ ಮಾತಾಡ್ತವೆ ಅಂತ ಹೇಳಿ ಗಣೇಶನ ಹಬ್ಬ ಕ್ಯಾನ್ಸಲ್ ಮಾಡಿದ್ರೆ ಹೊಟ್ಟೆ ಮೇಲೆ ಹೊಡಿಯೋದು ನಮ್ಮವ್ರ ಮೇಲೆನೆ. ಹಾಗಾಗಿ ಬೇಡ ಅಂತ ನಾಳೆ ಅದ್ದೂರಿಯಾಗಿ ಗಣಪತಿ ಉತ್ಸವವನ್ನ ಆರಂಭ ಮಾಡ್ತಾ ಇದೀವಿ. ನಾಳೆ ಪ್ರತಿಷ್ಠಾಪನೆ ಇದೆ, ಬನ್ನಿ ಎಲ್ರು. ಹಾಗೆ ತಮ್ಮ ಕೈಲಾದ ಹಣ ಸಹಾಯವನ್ನು ಮಾಡಿ. ಧನ್ಯವಾದ. ಜೈ ಹಿಂದ್, ಜೈ ಶ್ರೀರಾಮ್.